ಅಸ್ಸಲಾಂ ವಲೈಕುಂ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನ್ ಇವತ್ತು ಮಿಷನ್ ಮೇಲೆ ಕುಂತಿದ್ದೀನಿ. ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಯಾಕೆ ಅಂತ ಅಂದ್ರೆ ನನ್ ಜೀವನಕ್ಕೆ ಇದೊಂದು ಭಾಗ ಅಂತಾನೆ ಹೇಳ್ಬೋದು. ನಾನ್ ಮಿಷನ್ ಮೇಲೆ ಕೆಲಸ ಮಾಡುವಂತ ಕೆಲಸ. ನಾನ್ ಇವತ್ತು ಒಂದ್ ಸ್ವಲ್ಪ ಆಲ್ಟ್ರೇಷನ್ ಗಳಿದ್ದು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನ್ ಬಂದಿರೋದು ನಮ್ ಪಕ್ಕದ ಮನೆ ನನ್ ಕ್ಲೋಸ್ ಫ್ರೆಂಡ್ ಇದಾರೆ, ಶಕುಂತಲಾ ಅಂತ ಹೇಳಿ. ಲೈವ್ ಅಲ್ಲಿ ಬರೋರ್ಗೆಲ್ಲ ಆಲ್ಮೋಸ್ಟ್ ಗೊತ್ತೇ ಇದೆ ಶಕುಂತಲಾ ಯಾರು ಅಂತ ಹೇಳಿ. ಹಂಗಾಗಿ ಅವ್ರ ಮನೆಗೆ ನಾನು ಬಂದಿದ್ದೀನಿ ಬಟ್ಟೆ ಹೊಲ್ಕೊಳಕ್ಕೋಸ್ಕರ. ಅದಕ್ಕಿಂತ ಮುಂಚೆ ಶಕುಂತಲಾ ನನಗೆ ಫ್ರೆಂಡ್ಸ್ ಆಗೋದ್ಕಿಂತ ಮುಂಚೆ ಅವ್ರ ಯಜಮಾನ್ರು ಏನಿದ್ದಾರೆ ಅವ್ರು ಬಂದು ನನಗೆ ಜೆಲ್ ಅಂತಾನೆ ಹೇಳ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ನಾನು ಕೆಲಸ ಮಾಡುವಂತ ಕಂಪ್ನಿಲಿ ಅವರು 1 ತಿಂಗಳು ಸೂಪರ್ವೈಸರ್ ಆಗಿ ನನ್ಗೆ ಬಂದಿದ್ರು. ಆ ಕ್ಷಣ ಅವರು ನಮ್ಗೆ ಗುರುವಾಗಿ ಇದ್ರು. ಹಂಗಾಗಿ ಅವರು ನಾನು ಗುರು ಅಂತಾನೆ ಭಾವಿಸ್ತೀನಿ. ಅದಕ್ಕೋಸ್ಕರ ನಾನು ಶಕುಂತಲಾ ಏನಿದ್ದಾರೆ ಅವರಿಗೆ ಫ್ರೆಂಡ್ಶಿಪ್ ಆಗೋಕ್ಕಿಂತ ಮುಂಚೆ ನಾನು ಅವ್ರ ಯಜಮಾನ್ರು ನನಗೆ ಗೊತ್ತಿರೋದು. ಅಲ್ಲಿಂದ ಆಮೇಲೆ ಶಕುಂತಲಾ ಗೊತ್ತು. ಹಂಗಾಗಿ ಇವತ್ತು ನಾನು ಅವ್ರ ಮನೆಗೆ ಬಂದು ಆಲ್ಟ್ರೇಷನ್ ಅನ್ನ ಮಾಡ್ಕೊಂತಾ ಇದ್ದೀನಿ. ಇವ್ರು ಬಂದು ಅವ್ರು ಹಿರಿ ಮಗಳು, ಇಲ್ಲಿ ಪಕ್ಕ ನಿಂತ್ಕೊಂಡಿದ್ರಲ್ಲ ಅವ್ರ ಹಿರಿಯ ಮಗಳು, ಇನ್ನೊಬ್ಳು ಮಗಳು ಕೂಡ ಇದ್ದಾರೆ. 2 ಹೆಣ್ಮಕ್ಳು ಅವ್ರಿಗೆ. ಹಂಗಾಗಿ ನಾನ್ ಇವತ್ತು ಒಂದ್ ಸ್ವಲ್ಪ ನನ್ ಮಗಳವು ಹೊಸ ಬಟ್ಟೆಗಳು ಏನಿದ್ದೋ ಅವ್ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ. ಮತ್ತೆ ನನ್ನವು ಬಟ್ಟೆ ಕೂಡ ಇದ್ದು, ನನ್ ಮಿಷನ್ ಏನಿತ್ತು ಅದನ್ನ ನಾವು ಜಾಗ ಇಲ್ಲ ಅಂತ ಹೇಳಿ ಮಾರಿದೀವಿ. ಹಂಗಾಗಿ ನಾನು ಅವ್ರ ಮಿಷನ್ ಅಲ್ಲೇ ಇವತ್ತು ಒಂದ್ ಸ್ವಲ್ಪ ಆಲ್ಟ್ರೇಷನ್ ಗಳನ್ನ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ ಮಗಳವು ಬಟ್ಟೆಗಳು ಏನಿದಾವೆ ಅವೆಲ್ಲ ಇಲ್ಲಿ ಹೊಸ ಬಟ್ಟೆಗಳೇ ಎಲ್ಲ, ಅವಳಿಗೆ ತಂದಿರೋಂತ ಹೊಸ ಬಟ್ಟೆಗಳು ತುಂಬಾ ಲೂಸ್ ಆಗಿದಾವೆ. ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ಏನ್ ಅನ್ಸುತ್ತೆ ಅಂತ ನಂಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳಿ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ನಾನು ಮಿಷನ್ ಮೇಲೆ ಕೆಲಸ ಮಾಡಕ್ಕೆ ನನ್ಗೆ ತುಂಬಾನೇ ಖುಷಿ ಅನ್ಸುತ್ತೆ. ನಾನು ತುಂಬಾನೇ ಖುಷಿಯಿಂದ ಕೆಲಸ ಮಾಡ್ತೀನಿ. ನಾನು ಕಂಪ್ನಿಯಲ್ಲಿ ಇದ್ದಾಗ್ಲೂ ಅಷ್ಟೇ, ಮತ್ತೆ ಮನೇಲಿ ಕೆಲಸ ಮಾಡುವಾಗ್ಲೂ ಅಷ್ಟೇ, ಮಿಷನ್ ಮೇಲೆ ನಾನು ತುಂಬಾ ಖುಷಿಯಿಂದ ಕೆಲಸ ಮಾಡ್ತೀನಿ. ನಮ್ಮ ಮಾಸ್ಟರ್ ಚಿಕ್ಕ ಮಗಳು ಏನಿದ್ದಾಳೆ ರಿಂಗ್ ಲೈಟ್ ಅನ್ನ ಅಲ್ಲಾಡಿಸ್ತಾ ಇದ್ದಾಳೆ, ಹಿಂಗೆಲ್ಲ ಶೇಕ್ ಮಾಡ್ತಾ ಇದ್ದಾಳೆ. ಚಿನ್ನಿ ಮಾಡ್ಬಾರ್ದು ಚಿನ್ನಿ. ಸೊ ಬನ್ನಿ ಫ್ರೆಂಡ್ಸ್, ನಾನು ಇದನ್ನ ಇವತ್ತು ಆಲ್ಟ್ರೇಷನ್ ಮಾಡ್ಕೊಂತಾ ಇದ್ದೀನಿ. ಅಮ್ಮ ಮುಟ್ಟಬಾರ್ದಮ್ಮ, ಕಚ್ಚು ಬೈತಾರೆ, ಅದ್ರಲ್ಲಿ ನೋಡೋರು ಬೈತಾರೆ ಶೇಕ್ ಆದ್ರೆ. ತುಂಬಾ ವರ್ಷನೇ ಅಂತ ಹೇಳ್ಬೋದು. ನನ್ಗೆ ವರ್ಷದ ಮೇಲೆ 1.5 ವರ್ಷ, ಹೆಚ್ಚು ಕಡಿಮೆ 1.5 ವರ್ಷ ಆಗಿದೆ ನನ್ಗೆ ಮಿಷನ್ ಮೇಲೆ ಕೂತ್ಕೊಂಡು. ಸೊ ಬನ್ನಿ ಫ್ರೆಂಡ್ಸ್, ಥ್ರೆಡ್ ಎಲ್ಲ ಹಾಕೊಂಡು ನಾನು ರೆಡಿ ಮಾಡ್ಕೊಂಡಿದೀನಿ. ಮತ್ತೆ ಇದು ಬಂದು ಟ್ರಿಮ್ಮರ್. ನಮ್ಮ ಕೆಲ್ಸಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾನೇ ಇಂಪಾರ್ಟೆಂಟ್. ಇದಿದ್ರೆ ಮಾತ್ರ ನಮ್ಗೆ ಗಾರ್ಮೆಂಟ್ಸ್ ಲೈನ್ ಅಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ. ಅಂದ್ರೆ ಯಾಕೆ ಅಂತ ಅಂದ್ರೆ, ನಮ್ಮ ಒಂದು ಗಾರ್ಮೆಂಟ್ಸ್ ಅಲ್ಲಿ ಪ್ರತಿ ಒಂದು ಟೈಲರ್ಗು ಸಿಸರ್ ಕೊಡೋದಿಲ್ಲ, ಹೆಲ್ಪರಿಗೆ ಮಾತ್ರ. ಅದು ಒಂದ್ ಬ್ಯಾಚಿಗೆ ಇಬ್ರಿಗೆ ಮಾತ್ರ ಸಿಸರ್ ಕೊಡೋದು. ಟ್ರಿಮ್ಮರ್ ಏನಿದೆ ನಾವೇ ತಗೊಂಡೋಗ್ಬೇಕು. ಒಂದಿನ ಟ್ರಿಮ್ಮರ್ ಇಲ್ಲ ಅಂತ ಅಂದ್ರೆ ನಮ್ಮ ಪರಿಸ್ಥಿತಿ ತುಂಬಾನೇ ಕಷ್ಟ ಇರುತ್ತೆ. ಯಾಕೆ ಅಂತ ಅಂದ್ರೆ 2 ಟ್ರಿಮ್ಮರು ಒಬ್ರು ಯೂಸ್ ಮಾಡೋ ಹಾಗಿಲ್ಲ. ಹಂಗಾಗಿ ಪ್ರತಿಯೊಬ್ರು ಒಂದೊಂದೇ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ಬೇಕು. ನಾವ್ ಏನಾದ್ರೂ ಈ ಟ್ರಿಮ್ಮರ್ ಮರ್ತೋದು ಅಂತ ಅಂದ್ರೆ ಅವತ್ತು ನಮ್ ಕೆಲ್ಸ ಅಂತೂ ಊಟನೂ ಬೇಡ, ನೀರು ಬೇಡ, ಅನ್ನ ಅಂತ ಪರಿಸ್ಥಿತಿ ಆಗಿರುತ್ತೆ ಮಿಷನ್ ಮೇಲೆ. ಇದು ವೆರಿ ಇಂಪಾರ್ಟೆಂಟ್ ವಸ್ತು, ಮತ್ತೆ ಅಷ್ಟೇ ಡೇಂಜರ್ ಕೂಡ. ಮಕ್ಳು ಇರುವಂತ ಮನೆಗಳಲ್ಲಿ ಮಕ್ಳು ಹತ್ರ ಇದು ಬಳಸ್ಬೇಕು. ಇದು ಆ ರೀತಿ. ಹೌದಾ, ನನ್ನ ಫ್ರೆಂಡು ಮೆಣಸಿನ್ಕಾಯಿ ಒಣಗಾಕಿದ್ದಾರೆ. ಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಅದಕ್ಕೋಸ್ಕರ ಸಾಂಬಾರ್ ಪುಡಿ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದಾರೆ. ನಾನು ಮೇಲ್ಗಡೆ ಹೋಗ್ತೀನಿ, ನೀವು ಹೊಂದ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಸೊ ನಾನು ಕೂಡ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ತುಂಬಾ ದಿನದ ಮೇಲೆ ನಾನು ಹೊಲಿತಾ ಇದ್ದೀನಲ್ಲ ಬಟ್ಟೆಗಳು ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಥ್ರೆಡ್ ಎಲ್ಲೋ ಟೈಟ್ ಆಗ್ತಾ ಇದೆ ನೋಡಿ. ಇವಳೆ ನಮ್ಮ ಮಾಸ್ಟರ್ ಚಿಕ್ಕ ಮಗಳು, ಇವರು ದೊಡ್ಡ ಮಗಳು, ಇಬ್ರು ಹೆಣ್ಮಕ್ಳು ಅವರಿಗೆ. ಮತ್ತೆ ಏನ್ ಗೊತ್ತಾ, ಏನಾದ್ರೂ ಮಿಷನ್ ಅಲ್ಲಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ರು ಕೂಡ ನಾನು ರೆಡಿ ಮಾಡ್ಕೊಂತೀನಿ. ನನ್ನ ಫ್ರೆಂಡ್ ತುಂಬಾ ಖುಷಿ ಆಗ್ತಾ ಇದಾರೆ. ಯಾಕೆ ಗೊತ್ತಾ, ಬಿಸಿಲು ಚೆನ್ನಾಗ್ ಬಂದಿದೆ, ಧನ್ಯ ಮೆಣಸಿನ್ಕಾಯಿ ಒಣಗಿಸ್ಕೋಬಹುದು ಅಂತ ಕುಣಿತಿದ್ದಾರೆ.
ಆತರ ಏನಿಲ್ಲಪ್ಪ, ಖುಷಿಯಾಗಿ ಇರ್ತಾರೆ. ಮನೆಗ್ ಬರ್ರಿ ಬರ್ರಿ ಅಂತ ಕರೀತಾರೆ. ಆದ್ರೆ ನಾನೇ ಬರಕ್ ಆಗಲ್ಲ, ಕೆಳಗಡೆ ಇಳಿದು ಪಕ್ಕದ ಮನೆಗ್ ಬರ್ಬೇಕು. ನಮ್ಮನೆಗ್ ಗ್ರಿಲ್ಲಿಂಗ್ ಇದೆ, ಹಂಗಾಗಿ ಬರಕ್ ಆಗೋದಿಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇದು ಹೊಲ್ದ್ಕೊಳ್ಳೋಣ. ನನಗೆ ಅಳತೆ ಗೊತ್ತಿದೆ, ಹಂಗಾಗಿ ಹೊಲ್ದ್ಕೊಂತೀನಿ ನಾನು. ನನ್ಗೆ ಮಿಷನ್ ಮೇಲೆ ಕುಂತಿರಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಿಜ ಹೇಳ ಸಖತ್ತು ಖುಷಿ ಆಗ್ತಾ ಇದೆ. ನನ್ಗೆ ಯಾವಾಗಪ್ಪ ನಾನ್ ಮತ್ತೆ ಗಾರ್ಮೆಂಟ್ಸ್ ಲೈನಿಗೆ ಹೋಗ್ತೀನಿ ಅನ್ನೋವಷ್ಟು ಖುಷಿ ಆಗ್ತಾ ಇದೆ. ಇಲ್ಲ ಹೌದಾ, ಗೊತ್ತಿಲ್ಲ ಶಕು. ಬನ್ನಿ ಅಂದೆ, ಹೋದ್ರು ಹಂಗೆ ಮೇಲೆ. ನಾವು ಕೆಲ್ಸ ಮಾಡಿರೋರು ಎಷ್ಟೇ ವರ್ಷಕ್ಕಾಗ್ಲಿ ಆ ಜಾಗಕ್ಕೆ ಬಂದ್ರೆ ನಿಜ ಹೇಳ, ನಾವು ಈ ಕ್ಷಣ ನಾವು ಕೆಲ್ಸ ಮಾಡಿದ್ದೀವಿ ಅನ್ನೋವಷ್ಟೇ ನಮ್ಗೆ ಉತ್ಸಾಹ ಇರುತ್ತೆ. ಒಬ್ಬೊಬ್ರು ಇರ್ತಾರೆ, ಅಯ್ಯೋ ನಾವು ವರ್ಷಗಟ್ಲೆ ಆಗಿದೆ ಕೆಲ್ಸ ಬಿಟ್ಟು, ನಮಗೆ ಮಾಡಕ್ ಬರಲ್ಲ, ನಾವು ತುಂಬಾ ದಿನ ಆಗಿದೆ ಮಿಷನ್ ಬಿಟ್ಟು ಅಂತ ಹೇಳ್ತಾರೆ. ಅದು ಹೆಂಗೆ ಮರಿತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾನ್ ಮಾತ್ರ ಆ ತರ ಅಲ್ಲ. ನಾನೇನ್ ಗೊತ್ತಾ, ನೀವು ಒಂದ್ಸತಿ ನಾನು ಮಾಡಿದಂತ ಕೆಲ್ಸನ 2 ವರ್ಷ ಅಲ್ಲ 5 ವರ್ಷ ಬಿಟ್ಟು ಕೂತ್ಕೊಂಡ್ರು ನಾನು ಅದೇ ಉತ್ಸಾಹದಿಂದ ಮತ್ತೆ ಅದೇ ಖುಷಿಯಿಂದ ನಾನು ಮಾಡ್ತೀನಿ. ನನ್ಗೆ ಅದೇ ಇಷ್ಟ ಆಗುತ್ತೆ ಆ ರೀತಿ ಕೆಲಸ ಮಾಡಕ್ಕೆ. ನೋಡಿ, ನನ್ ಮಗಳು ಫ್ರಾಕ್ ರೆಡಿ ಆಯ್ತು. ಸಾಕು, ಇನ್ನ ಒಂದೊಂದು ಇಷ್ಟಿಚ್ ಹಾಕೊಳ್ಳೋಣ. ಯಾಕೆ ಅಂತ ಅಂದ್ರೆ ಯೂಸ್ ಮಾಡ್ಕೋಬಹುದು ಆಮೇಲೆ. ತುಂಬಾನೇ ಖುಷಿ ಆಗುತ್ತೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಓಕೆನಾ? ಮತ್ತೆ ಯಾರೆಲ್ಲ ಹೊಸಬ್ರಿದ್ದೀರಾ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ಕ್ಯೂಟಿ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಇವಳ ಹೆಸರು ಬಂದು ನರಸಮ್ಮ ಅಂತ ದೇವ್ರ ಹೆಸರನ್ನ ಇಟ್ಟಿದ್ದಾರೆ. ಮತ್ತೆ ಕೇತನ, ಕರಿಯೋದು ಕೇತನ ಅಂತ ಕರೀತಾರೆ. ಹುಟ್ಟ ಹೆಸರು ಬಂದು ಅವಳಿಗೆ ನರಸಮ್ಮ ಅಂತ ಇಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್, ನಿಜ ಹೇಳ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಗಂತೂ. ನಿಜ ಹೇಳ, ಈ ಕೆಲ್ಸ ಮಾಡಿ, ಕೆಲ್ಸ ಅಂತ ಅಂದ್ರೆ ಯಾವ ಕೆಲ್ಸನ ಅಂತ ಆಗ್ಲಿ ಮನ್ಸಿಗೆ ಹಚ್ಕೊಂಡು ನಾವ್ ಮಾಡಿದ್ರೆ ದೇವ್ರ ಅದ್ರಲ್ಲಿ ನಿಜ ನಮ್ಗೆ ನೆಮ್ಮದಿಯಿಂದ ಗಂಜಿ ಕುಡಿಯೋವಷ್ಟು ಗಂಜಿ ನೆಮ್ಮದಿಯಿಂದ ಕುಡಿಬಹುದು ಅನ್ನೋವಷ್ಟು ನಮ್ಗೆ ನೆಮ್ಮದಿ ಕೊಟ್ಟೆ ಕೊಡ್ತಾನೆ. ಮಾಡುವಂತ ಕೆಲ್ಸ ಮನ್ಸಿಗೆ ಹಚ್ಕೊಂಡು ನಾವ್ ಮಾಡ್ಬೇಕು ಅಷ್ಟೇ. ಇದಾದ್ಮೇಲೆ ನಾನು ಟ್ರಿಮ್ಮಿಂಗ್ ಮಾಡ್ಕೊತೀನಿ. ಮಿಷನ್ ಅಲ್ಲೇ ಟ್ರಿಮ್ಮಿಂಗ್ ಆಗುತ್ತೆ ಥ್ರೆಡ್. ನನ್ಗೆ ಜಾಸ್ತಿ ಏನ್ ಟ್ರಿಮ್ಮರ್ ಯೂಸ್ ಆಗಲ್ಲ. ಇದು ಪವರ್ ಮಿಷನ್, ಆಟೋಮೆಟಿಕ್ ಮಿಷನ್ ಇರೋದ್ರಿಂದ ನನ್ಗೇನು ಜಾಸ್ತಿ ಟ್ರಿಮ್ಮರ್ ಯೂಸ್ ಆಗಲ್ಲ. ಮತ್ತೇನ್ ಗೊತ್ತಾ, ಥ್ರೆಡ್ ನಾನು ಜಾಸ್ತಿ ಸೇಮ್ ಏನ್ ಆಗ್ತಾ ಇಲ್ಲ. ಒಂದೇ ಥ್ರೆಡ್ ಅಲ್ಲಿ ಮನೆ ಹತ್ರ ಹಾಕುವಂತ ಬಟ್ಟೆ ಲೂಸ್ ಇರೋದಕ್ಕೆ ನಾನು ಹೊಲ್ಕೊಂತ ಇದ್ದೀನಿ. ನೀಡ್ಲ್ ಪಾಯಿಂಟ್ ಸ್ವಲ್ಪ ಹೋಗಿದೆ, ಹಂಗಾಗಿ ಥ್ರೆಡ್ ಕಟ್ ಆಗ್ತಾ ಇದೆ. ನೋಡಿ, ಮತ್ತೆ ನೀಡ್ಲು ಪಾಯಿಂಟ್ ಹೋಗಿದೆ. ನಾನೀಗ ನೀಡ್ಲು ಕೂಡ ಚೇಂಜ್ ಮಾಡ್ಕೊಂತ ಇದ್ದೀನಿ ನಮ್ಮ ಮಾಸ್ಟರ್ ಮನೇಲಿ. ನಾವು ಬೇಡ ಸ್ಕ್ರೂ ಡ್ರೈವರ್ ಬೇಡ ನನ್ಗೆ. ನಾನ್ ಮಾಡ್ತೀನಿ ನೋಡು. ಹೌದಾ? ಓ ಅದ್ರಲ್ಲ. ನೀಡ್ಲು ಪಾಯಿಂಟ್ ಹೋಗಿದೆ,
ಕಟ್ ಆಗ್ತಾ ಇದೆ. ಹಾಗಾಗಿ ನೀಡ್ಲು ಕೂಡ ನಾನೇ ಹಾಕೊಂತೀನಿ. ನಾವು ಗಾರ್ಮೆಂಟ್ಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ, ನೀಡ್ಲು ಪಾಯಿಂಟ್ ಏನಾದ್ರು ಹೋಗೈತೆ ಅಂತ ಅಂದ್ರೆ ನಾವು ಮೆಕ್ಯಾನಿಕ್ ಗಳಿಗೆನೆ ಕಾಯ್ಕೊಂಡ್ ಕೂತ್ಕೊಳ್ಳೋದಿಲ್ಲ. ನಾವು ಹೋಗ್ಬಿಟ್ಟು ನಾವೇ ನೀಡ್ಲುಗಳನ್ನ ತಗೊಬಂದು ನಾವೇ ಹಾಕೊಂತೀವಿ. ಚಿಕ್ಕ ಪುಟ್ಟ ಥ್ರೆಡ್ ಲೂಸ್ ಬರೋದು ಮತ್ತೆ ಟೈಟ್ ಬರೋದು, ಈ ರೀತಿ ನೀಡ್ಲು ಪಾಯಿಂಟ್ ಹೋಗೋದು, ಆ ರೀತಿ ಆದ್ರೆ ನಾವೇನೆ ಸರಿ ಮಾಡ್ಕೊಂತೀವಿ. ಅತಿಯಾಗಿ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾವು ಮೆಕ್ಯಾನಿಕ್ ಗಳನ್ನ ಹೇಳ್ತೀವಿ. ಚಿನ್ನಿ ಎತ್ತಿಕ್ಕು. ನೋಡಿ ಥ್ರೆಡ್ ಹಾಕೊಂಡಾಯ್ತು. ಈಗ ನೋಡಿ ಇದೇನಿದೆ, ಅವಳಿಗೆ ಟಾಪು ತಗೋ ಬಂದಿದೆ, ತುಂಬಾ ಲೂಸ್ ಆಗಿದೆ. ಬಿಡಮ್ಮ, ಏನಿಲ್ಲ. ನೋಡಿ ಈಗ ನೀಟಾಗಿ ಸ್ಟಿಚ್ ಬರ್ತಾ ಇದೆ. ಸೊ ಬನ್ನಿ ಫ್ರೆಂಡ್, ಇದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಮಾತು ಗೊತ್ತಾ, ನನ್ ಫ್ರೆಂಡ್ ಏನೇನೋ ಮಾತಾಡ್ತಾ ಇದಾರೆ. ಮತ್ತೇನ್ ಗೊತ್ತಾ, ನನ್ ಫ್ರೆಂಡ್ ನನ್ಗೆ ನಿಂಬೆ ಹಣ್ಣು ಜ್ಯೂಸ್ ನನ್ಗೆ ತುಂಬಾ ಇಷ್ಟ. ಅವಳಿಗೂ ಗೊತ್ತು ನಾನು ಉಪ್ಪು ನಿಂಬೆ ಹಣ್ಣು ಕುಡಿಯೋದು ಅವಳಿಗೆ ಗೊತ್ತಿದೆ. ಹಾಗಾಗಿ ಅವಳಿಗೂ ಕೂಡ ಹೇಳ್ಕೊಡ್ತೀನಿ, ಇದನ್ನ ಕುಡಿ ತಗೋ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ನೋಡಿ ಬಂದಿದ ತಕ್ಷಣ ಮಾಡ್ಕೊಟ್ಟಿದ್ದಾಳೆ. ತುಂಬಾ ಚೆನ್ನಾಗಿದೆ. ಬಂದ್ರಾ ಮಾಸ್ಟ್ರೇ? ಬನ್ನಿ ಬನ್ನಿ, ಅಯ್ಯ ಬನ್ನಿ ಮಾಸ್ಟ್ರೇ. ಬನ್ನಿ ಬನ್ನಿ ಗುರುಗಳೇ, ಜ್ಯೂಸು ಕಣಪ್ಪ, ನೀರಲ್ಲ. ನೋಡಿ ನಮ್ ಗುರುಗಳು ಬಂದಿದ್ದಾರೆ, ಬನ್ನಿ ಮಾಸ್ಟ್ರೆ. ನೋಡಿ ಯಾರು ಅಂತ, ಇವ್ರೆ ನಮ್ ಗುರು ಅಂತ ಹೇಳಿದ್ನಲ್ಲ, ಇವ್ರೆ ನಮ್ ಮಾಸ್ಟ್ರು. ನಾನು ಕಂಪ್ನಿಲಿ ಕೆಲ್ಸ ಮಾಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಇವ್ರು ಬಂದು ಇವ್ರೆ. ಬನ್ನಿ ಮಾಸ್ಟ್ರೆ. ನೋಡಿ ನಾನ್ ಇವ್ರ ಮನೆಗ್ ಬಂದು ನಾನು ಬಟ್ಟೆನ ಹೊಲ್ಕಂತ ಇರೋದು. ಇವ್ರು ಕೆಲ್ಸಕ್ ಹೋಗಿದ್ರು, ಊಟಕ್ಕೆ ಬಂದಿದ್ದಾರೆ. ಮಧ್ಯಾಹ್ನ ಟೈಮು ಊಟಕ್ ಬಂದಿದ್ದಾರೆ. ಬೇಡ ಚಿನ್ನಿ, ನೀನ್ ಮುಟ್ಬೇಡ ಲೋಟನ, ಅಮ್ಮ ಎತ್ಕೊಂತಾರೆ. ಇವ್ರು ನಮ್ಮ ಗುರು. ಅವ್ರ ಜೊತೆಲಿ ನಾನು 1 ತಿಂಗಳು ಕೆಲ್ಸ ಮಾಡಿದೀನಿ. 1 ತಿಂಗಳಲ್ಲ, ನಾನು 1 ದಿನ ಬರೀ 1 ಗಂಟೆನೇ ಆಗ್ಲಿ ಯಾರ ಜೊತೆ ನಾನು ಕೆಲ್ಸ ಮಾಡ್ತೀನಿ, ಅವರಿಗೆ ಒಂದು ಸ್ಥಾನ ಅಂತ ನಾನು ನನ್ನ ಮನಸ್ಸಲ್ಲಿ ಕೊಡ್ತೀನಿ. ಅದು ಶಾಶ್ವತವಾಗ್ಲೂ ನಾನು ಸಾಯೋವರೆಗೂ ಉಳಿಸ್ಕೊಳಕ್ಕೆ ಅದನ್ನ ಪ್ರಯತ್ನ ಪಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ನಾನು ಇಷ್ಟು ದಿನ ತುಂಬಾ ಸೂಪರ್ವೈಸರ್ ಕೈಗಳಲ್ಲಿ ಕೆಲಸ ಮಾಡಿದೀನಿ. ಅದೇ ರೀತಿ ನಾನು ಅವರಿಗೆ ಯಾವ ಭಾವನೆಯಿಂದ ಅವರು ಒಂದು ಗುರುಸ್ಥಾನ ಕೊಟ್ಟು ನಾನು ಯಾವ ರೀತಿ ನೋಡಿದೀನಿ, ಅದೇ ಸ್ಥಾನದಲ್ಲಿ ಅವರು ಒಂದು ಶಿಷ್ಯರಂತೆ ನಮಗೆ ತಿದ್ದಿ ಬುದ್ಧಿ ಹೇಳಿ ನಮ್ಗೆ ಕೆಲಸ ಹೇಳ್ಕೊಟ್ಟು ಅದೇ ರೀತಿ ನಮಗೂ ಕೂಡ ಉಳಿಸ್ಕೊಂಡಿದ್ದಾರೆ. ಇವತ್ತು ನಾನು ಅವ್ರ ಮನೆಗೆ ಬಂದು ನನ್ನ ಬಟ್ಟೆಗಳು ಏನಿದಾವೆ ಅದು ಸ್ಟಿಚ್ ಮಾಡ್ಕೊಳಕ್ಕೂ ಕೂಡ ನೋಡಿ ನಮ್ಮ ಒಳ್ಳೆತನ ಒಂದು ಅದೇ ಕಾರಣ. ನಾವು ಬೇರೆಯವರು ಎದುರುಗಡೆ ಇರೋರು ಕೆಟ್ಟವರು ಅಂತ ಅನ್ನೋದ್ಕಿಂತ ನಾವು ಫಸ್ಟ್ ಎಷ್ಟು ಕರೆಕ್ಟ್ ಆಗಿದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಸರಿ ಇದ್ರೆ 1000 ಜನ 1000 ತರ ಕೆಟ್ಟವರಾಗಿರ್ಲಿ ಫ್ರೆಂಡ್ಸ್, ನಾವೊಂದು ಕರೆಕ್ಟ್ ಆಗಿದ್ರೆ ಅಲ್ಲಿರುವಂತ ಜಾಗನು ಕರೆಕ್ಟ್ ಆಗಿರುತ್ತೆ. ಸೊ ಅದ್ರಲ್ಲಿ ಇರ್ತಾರೆ, ಇಲ್ಲ ನಾವು ಕರೆಕ್ಟ್ ಆಗಿದ್ರು ಬೇರೆಯವರು ಕೂಡ ಕೆಟ್ಟವ್ರು ಇರ್ತಾರೆ. ನಾವ್ ಎಷ್ಟೇ ಒಳ್ಳೆತನ ತೋರಿದ್ರು ಅವರು ಕೆಟ್ಟವರಾಗಿರ್ತಾರೆ. ಆದ್ರೆ ಅಂತವ್ರನ್ನ ಏನ್ ಮಾಡ್ಬೇಕು, ನಾವು ಕೆಣಕಕ್ ಹೋಗ್ಬಾರ್ದು. ಏನಂತ ಅಂದ್ರೆ ಕಲ್ಲು ಹೊಡೆದು ಸುಮ್ನೆ ಕೆಸರನ್ನ ಮೇಲ್ ಹಾಕೊಳಕ್ ಹೋಗ್ಬಾರ್ದು. ಅಂತರ್ನ ದೂರ ಬಿಟ್ಬಿಡಿ. ಅಷ್ಟು ಬಿಟ್ಟು ನಾವು ಚೆನ್ನಾಗಿದ್ರೆ ಬೇರೆ ಕಡೆ ಇರೋರೆಲ್ಲ ಚೆನ್ನಾಗಿರ್ತಾರೆ. ಫಸ್ಟ್ ನಮ್ಮ ಒಳ್ಳೆತನವನ್ನ ನಾವು ಇಟ್ಕೋಬೇಕು. ಅದಿದ್ರೆ ಎಲ್ಲಾ ಜಾಗನು ಎಲ್ಲಾರು ಅಷ್ಟೇನೆ ಸರಿ ಇರ್ತಾರೆ, ಚೆನ್ನಾಗಿರ್ತಾರೆ. ನನ್ನ ಅನಿಸಿಕೆ ಇದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನ್ ಬಟ್ಟೆ ಎಲ್ಲ ಹಂಗಾಗಿ ನಾನು ಇಲ್ಲಿಗೆ ಬಂದ್, ಹಂಗಾಗಿ ಇದ್ ಮಾಡ್ಕೊಂಡ್ಬಿಟ್ಟು ನಾನು ಬೇಗ ಮತ್ತೆ ನಿಮ್ಮಷ್ಟು ಮೀಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್.
ಸುಮ್ನಿರು, ಆತರ ಹೇಳ್ಬೇಡ, ಪರವಾಗಿಲ್ಲ. ಅದ್ ಯಾಕಂಗ ಆಡ್ತಿದ್ಯಾ ಮಗಿನ ಮೇಲೆ? ಕಂಡ್ರೆ ಏನಾಗುತ್ತೆ? ಏನಾಗುತ್ತೆ? ಬಿಡು ಅವಳು. ಹಂಗ ಅನ್ನಲ್ಲಮ್ಮ, ಯಾಕಂತ ನಾನು ಹೇಳ್ದೆ ತಾನೇ. ಪಾಪ ಮಗಿಗೆ ಹಂಗ ಆಡ್ತಿದ್ದಾಳೆ ನೋಡು. ಆಯ್ತು ಮಾಡಿ, ಒಳ್ಳೇದ್ ಮಾಡ್ಲಿ. ಬಿರಿಯಾನಿ ಹೊಡಿತಾರೆ ಮಾಡಿ. ಯಾರು? ನಾವಾ? ಏನು ಇವತ್ ಚಿಕನ್ ಮಾಡಿದ್ವಿ? ಅವ್ರೇನ್ ವಾರಕ್ಕೊಂದ್ಸಲ ಇರ್ತಾರೆ, ವಾರಕ್ಕೊಂದ್ಸಲ ಇರ್ತಾರೆ. ನಾವೇನೋ ತಿನ್ನಂಗಿಲ್ಲ. ಮಳೆ ಒರ್ಸಿದ್ರು ತಂತಿ ಅಲ್ವಾ, ಆರದೇ ಇಲ್ಲ ನೆಲ. ಹೌದು ಮಗ, ಫ್ರೆಂಡ್ ಅಷ್ಟು ಹಿಡಿದ್ಬಿಟ್ರ ಏನು ಆ ಕಡೆದು ಸಿಪ್ಪತ್ತ ಇದು ಹೋಗ್ತು ನೋಡಿ. ಸಿಪ್ಪತ್ತ ಇಲ್ಲ, ಎಷ್ಟು ಜಾಸ್ತಿ ಇದ್ದಾರೆ. ಕೈಯಲ್ಲೇ ಹಾಕೊಂಡು ಹಾಕಿ ಒಂದ್ ಸ್ಟಿಚ್. ಫ್ಯಾನ್ ಆಫ್ ಮಾಡಿ ಇಲ್ಲ. ಮನೆ ಹುಡುಕ್ತಾ ಇದ್ಯಾ? ಹೋಗಿ 4 ಗಂಟೆ ಹೋಗಿ ಒಂದು ಬಾ. 4 ಗಂಟೆ ಬಿಟ್ಟು ಹೋಗಿ ಬಾ. ಸರಿನಾ? ನಿಂದ 2 ಅವರ್ ಅಷ್ಟೇ. 4 ಗಂಟೆಗೆ ಹೋಗಿ. ಓಕೆ. ನೀವು 4 ಗಂಟೆಗೆ ಬರ್ತೀರಾ? ಓನವ ಬಂಗಾರ. ಅವಳು ಬಂದಿರ್ತೀರ ಸ್ಟೈಲ್. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ಈಗ ನಾನು ಫೋಲ್ಡಿಂಗ್ ಮಾಡ್ಕೊಂಬಿಟ್ಟು ಮನೆಗೆ ತಗೊಂಡು ಹೋಗ್ತೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಈ ಕಡೆ ಕೊಡವ ಸೇಮ್ ಈ ಕಡೆ ಹಾಕುತ್ತಾ ಹೊಲ್ಕೊಡ್ತೀನಿ ನೋಡಿ. ನನ್ನ ಫ್ರೆಂಡಿಗೆ ಹೊಲ್ಕೊಡು ಕುಂತಿದ್ಯಲ್ಲ ಮಿಷನ್ ಮೇಲೆ ಅಂತ ಇದೆ. ನಾನೇನಿಲ್ಲ ಅಂತ ಅನ್ನ. ಅವ್ರ ಮನೆಯಲ್ಲೇ ಬಂದು ಅವ್ರ ಮಿಷನ್ ಮೇಲೆ ನನ್ನ ಬಟ್ಟೆ ಹೊಲ್ಕೊಳಕ್ಕಾಗುತ್ತೆ, ಅವ್ರ ಬಟ್ಟೆ ಹೊಲ್ಕೊಳಕ್ಕಾಗಲ್ಲ. ಈ ಕಡೆ ಇಷ್ಟಿಷ್ಟು ದೊಡ್ಡದಾಗಿತ್ತಾ? ಓಕೆ ಓಕೆ.
ಫುಲ್ಲು ಬಟ್ಟೆ ಎಲ್ಲ ನಂದು ಕ್ಲಿಯರ್ ಆಗಿದೆ ಫ್ರೆಂಡ್ಸ್. ಇದೊಂದೇ ಒಂದು ಲಾಸ್ಟ್ ನೈಟಿ ಇರೋದು, ಹೊಲ್ಕೊತಾ ಇದ್ದೀನಿ. ನನ್ನ ಮಗಳು ಇಲ್ಲೇ ಕೂತ್ಕೊಂಡು ಆಡ್ತಾ ಇದ್ದಾಳೆ, ಅವ್ರಿಗೂ ಕೂಡ ಕರ್ಕೊಂಬಂದಿದ್ದೀನಿ ನಾನು. ಆಯಿತು, ಒಂಚೂರು ನಾನು ಸ್ಟಿಚ್ ಹಾಕ್ಕೋಬೇಕು, ಹಾಕ್ಕೊಂಡ್ರೆ ಫುಲ್ಲು ಮುಗೀತು. ಎಲ್ಲ ಒಂದೇ ಥ್ರೆಡ್ಡಲ್ಲಿ ನಡೀತತೆ ಅಷ್ಟೇ. ಎಲ್ಲ ಒಂದೇ ಥ್ರೆಡ್. ಏನೇ ಆಗ್ಲಿ ನಮ್ಮನೇಲಿ ಎಷ್ಟು ಬಟ್ಟೆ ತಂದಿಟ್ರು ಮನೆ ಬಟ್ಟೆ ಇಷ್ಟ ಅನ್ನೋದಕ್ಕೆ ನನ್ನ ಮಗಳೇ ಉದಾಹರಣೆ. ನಮ್ಮ ಅಕ್ಕನ ಮಗಳ ಹತ್ರ ಇಸ್ಕೊ ಬಂದವಳು ಹಾಕೊಳಕ್ಕೆ, ಅವಳವೇ ಆಗ್ದೇನೆ ಚಿಲುಕ್ ತುಂಬಿಕ್ಕಿದೀನಿ, ಆದ್ರೂ ಅವಳ ಇಷ್ಟ ಇವಳಿಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಬಟ್ಟೆಗಳನ್ನ ನಾನು ನಮ್ಮ ಮನೆಯಿಂದ ತಗೊಬಂದು ನಾನು ಆಲ್ಟ್ರೇಷನ್ ಮಾಡ್ಕೊಂಡಿದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಬಟ್ಟೆ ಆಲ್ಟ್ರೇಷನ್ ಆದು ಅಂತ ಅಲ್ಲ, ನಾನು ಇವತ್ತು ಬಂದು ಮಿಷನ್ ಮೇಲೆ ಕುಂತಿದೀನಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ನಾನು ಮಿಷನ್ ಕೆಲಸ ಅಂತಾನೆ ಅಲ್ಲ, ನಾನ್ ಮಾಡುವಂತ ಯಾವ ಕೆಲ್ಸನೇ ಆಗ್ಲಿ, ಒಂದು ಕೂಲಿ ಕೆಲ್ಸನೇ ಆಗ್ಲಿ, ಅದಕ್ಕೂ ಅಷ್ಟೇ ನಾನು ತುಂಬಾನೇ ಗೌರವ ಕೊಡ್ತೀನಿ ಫ್ರೆಂಡ್ಸ್. ಇದು ನಾನು ಬೆಳೆದಿರುವಂತ ಸಂಸ್ಕೃತಿ, ನಮ್ಮ ಒಂದು ದೇಶದಲ್ಲಿ ಇರುವಂತ ಸಂಸ್ಕೃತಿಗೆ ನಾನು ತುಂಬಾನೇ ಬೆಲೆ ಕೊಡ್ತೀನಿ. ಅದ್ ಯಾರು ಏನ್ ಅನ್ಕೋತಾರೆ, ಏನು ತಿಳ್ಕೊಂತಾರೆ ಅಂತ ನಮ್ಮ ಮಾತ್ರ ನನಗ್ ಗೊತ್ತಿಲ್ಲ. ನಾನು ಇದ್ರಲ್ಲಿ ತುಂಬಾ ನನ್ನ ಜೀವನನೇ ಒಂದು ನಾನು ರೂಪಿಸ್ಕೊಂಡಿದೀನಿ ಅಂತಾನೆ ಹೇಳ್ಬೋದು. ನನಗೆ ಕಟಿಂಗ್ ಬರೋದಿಲ್ಲ, ಟೈಲರಿಂಗ್ ಬರೋದಿಲ್ಲ. ಗಾರ್ಮೆಂಟ್ಸ್ ನಲ್ಲಿ ನಾನು ಕೆಲಸ ಮಾಡ್ತೀನಿ, ಆದ್ರೆ ಅಲ್ಲೇ ಕೂಡ ಕೆಲಸ ಮಾಡಿ ನನ್ನ ಜೀವನವನ್ನ ತುಂಬಾ ಸುಧಾರಿಸ್ಕೊಂಡಿದೀನಿ. ನಾನು ತುಂಬಾ ಖುಷಿ ಪಡ್ತೀನಿ. ನಾನು ಇದಕ್ಕೆ ಒಂದು ದೇವ್ರಂತಾನೆ ನಂಬಿದೀನಿ ನಾನು. ಇದು ನನಗೆ ತುಂಬಾನೇ ಇಷ್ಟ, ನನ್ನ ಜೀವನ ಇದು ಅಂತ ನಾನು ಇದನ್ನ ಅಷ್ಟೇ ಗೌರವಿಸ್ತೀನಿ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಮತ್ತೆ ಅಲ್ಲಿವರೆಗೂ ಎಲ್ಲಾರ್ಗು ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್.